ಪರ್ ಡೇ ಬರೀ ಟೋಲ್ ಟ್ಯಾಕ್ಸ್ ಒಂದು 20 ಲಕ್ಷಕ್ಕೆ ಹೆಚ್ಚಾಗುತ್ತೆ. ನೀವು ಯುವಕರಾಗಿ ಆರಂಭವಾದಾಗ ನಿಮ್ಮ ಮುಂದೆ ಆದ ಸವಾಲುಗಳೇನೇನಿತ್ತು? ವಿ.ಆರ್‌ಲಲ್ಲಿ ಸುಮಾರು ಒಂದು 11,000ಕ್ಕೂ ಹೆಚ್ಚು ಮೆಟ್ರಿಕ್ ಟನ್ ಪಾರ್ಸಲ್ ಬುಕ್ ಆಗುತ್ತೆ. ಮೊದಲಿನ ಪತ್ರಿಕೆ ಮಾರೋ ಪರಿಸ್ಥಿತಿ ಬಂತು. ಪ್ರತಿನಿಧಿ ನ್ಯೂಸ್ಗೆ ಸ್ವಾಗತ. ಇವತ್ತು ನಮ್ಮೊಂದಿಗೆ VRL ಮತ್ತು ವಿಜಯವಾಣಿ ಸಾಮ್ರಾಜ್ಯದ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಶ್ರೀ ಆನಂದ ಸಂಕೇಶ್ವರ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ತಮಗೆ ಸ್ವಾಗತ. ಸರ್, VRL ಉದ್ಯಮ ಶುರುವಾದಾಗ, ಚಿಕ್ಕ ವಯಸ್ಸಿನಲ್ಲಿ ನೀವು ಬಂದಾಗ ವಿಜಯ ಸಂಕೇಶ್ವರ ಅಷ್ಟರಲ್ಲಾಗಲೇ ದೊಡ್ಡ ಹೆಸರಿತ್ತು. ಸರ್, ನೀವು ಯುವಕರಾಗಿ ಆರಂಭವಾದಾಗ ಸರ್ ನಿಮ್ಮ ಮುಂದೆ ಆದ ಸವಾಲುಗಳೇನೇನಿತ್ತು? ಅಂದ್ರೆ ಆವಾಗ ಇನ್ನೂ ಏನು ಅಷ್ಟು, ಯಾಕಂದ್ರೆ ಈಗ ಹೆಂಗೆ ನಿಮ್ಗೆ ಸೋಷಿಯಲ್ ಮೀಡಿಯಾ ಇದೆ ಅಥವಾ ಟಿ ವಿ ಮಾಧ್ಯಮ, ಅವಾಗ ಇನ್ನೂ ಬರೀ ಪತ್ರಿಕೆ ಒಂದೇ. ಅವಾಗ ಅದು ತುಂಬ ಕಡಿಮೆ. ಅಂದರೆ ಇವರು ಈಗ ನಮ್ಮ ತಂದೆಯವರು ಶುರು ಮಾಡಿದಾಗ 76ರಲ್ಲಿ ಒಂದು ಟ್ರಕ್ಕಿನಿಂದ ಅವರೆಲ್ಲ ಇಂಟರ್ವ್ಯೂಲಿ ಹೇಳಿದ್ದಾರೆ. ಸಾಕಷ್ಟು ಹಾರ್ಡ್ ವರ್ಕ್ ಮಾಡಿ, ಕಷ್ಟಪಟ್ಟು, ಸಾಕಷ್ಟು ಕಸ್ಟಮರ್ಗೆ ಭೇಟಿಯಾಗಿ, ಸಾಕಷ್ಟು ಟೂರಿಂಗ್ ಮಾಡಿ, ಸಾಕಷ್ಟು ಚಾಲೆಂಜಸ್ ಫೇಸ್ ಮಾಡಿ ಅವರು ಒಂದು ಲೆವೆಲ್ಲಿಗೆ, ಅಂದ್ರೆ ಒಂದು ಹಂತವಾಗಿ ಒಂದು 88, 89, 90, 1990 ಆ ಎರಾದಲ್ಲಿ ಹೋಗ್ತಾಯಿತ್ತು. ಅವಾಗ ಅಂದರೆ ಒಂದು ನಮ್ಮ ಕಂಪ್ನಿಯಲ್ಲಿ ಒಂದು 100-120 ಟ್ರಕ್ ಇದ್ವು ಅವು ಆ ಟೈಮಲ್ಲಿ. ಅವಾಗ ನಾನು ಸ್ಕೂಲಲ್ಲಿರುವಾಗ ಹಾಗೆ ಸ್ವಲ್ಪ ಎಲ್ಲ ಫೋನ್ ಮುಖಾಂತರ ಏನೇನು ನಡೀತಿದೆ ಅನ್ನೋದು ತಿಳ್ಕೊತಿದ್ದೆ ಅವ್ರ ಜೊತೆಗೆ. ಮುಂದೆ ಹಾಗೆ ನಂದು 10th ಸ್ಟ್ಯಾಂಡರ್ಡ್ ಮುಗಿದ ಮ್ಯಾಗ ಕಾಲೇಜ್ ಅಂತಂದ್ರೆ ನಂದು ಕಾಲೇಜ್ ಬರೀ ಹೆಸರಿಗೆ ಕಾಲೇಜ್ ಆಯಿತು. ಆದರೆ ಮೋಸ್ಟ್ ಆಫ್ ದ ಟೈಮ್ ನಾನು ಆಫೀಸ್ ಕೆಲಸ, ಕಸ್ಟಮರ್ ಭೇಟಿಯಾಗೋದು, ಮ್ಯಾನೇಜರ್ ಜೊತೆಗೆ ಟೂರ್ ಅಡ್ಡಾಡೋದು, ಅಂದ್ರೆ ತಿಳ್ಕೊಳ್ಳಿಕ್ಕೆ. ಯಾಕಂದ್ರೆ ಇದು ವೆರಿ ಟಫ್ ಇಂಡಸ್ಟ್ರಿ, ಭಾಳ ಸಣ್ಣ ವಯಸ್ಸಿಗೆ. ಸಣ್ಣ ವಯಸ್ಸಿಗೆ ಅಂದ್ರೆ 15-16 ಇರುವಾಗ. ಆಮೇಲೆ ಜವಾಬ್ದಾರಿಗಳು, ಬ್ಯಾಂಕ್ ಟ್ರಾನ್ಸಾಕ್ಷನ್, ಫೈನಾನ್ಸು, ಇವೆಲ್ಲನೂ ಅದೇ ಟೈಮಲ್ಲಿನೇ. ಅವಾಗ ಅಂದ್ರೆ ತುಂಬ ಚಿಕ್ಕದ ಕಂಪ್ನಿ ಅವು. ಅಲ್ಲ, ಯಾಕೆಂದರೆ ಟ್ರಾನ್ಸ್ಪೋರ್ಟ್ ಅಂದರೆ ಸರ್ ಬರೀ ಫೈನಾನ್ಷಿಯಲ್ ವ್ಯವಹಾರ ಅಲ್ವಲ್ಲ ಸರ್, ಅದು ಮೆಕ್ಯಾನಿಕಲ್ ಇದು ಇರುತ್ತೆ, ಪಾರ್ಟ್ ಇರುತ್ತೆ. ಅದನ್ನೆಲ್ಲ ಹೆಂಗೆ ಕಲ್ತ್ರಿ ಸರ್? ಅದನ್ನು ಕಾಲೇಜ್ ಕಲಿಯುವಾಗ ಬೆಳಿಗ್ಗೆ ಒಂದು 2.5 ಗಂಟೆ ನಾನು ಬೇರೆ ಒಂದು ಮಾಣಿಕ್ ಬಾಗ್ ಆಟೋಮೊಬೈಲ್ಸ್ ಅಂತೇಳಿ ಅಲ್ಲಿ ಹುಬ್ಬಳ್ಳಿಯಲ್ಲಿದೆ. ಅವಾಗ ಅವರು ಅಶೋಕ್ ಲ್ಯಾಂಡ್ ಡೀಲರ್ ಇದ್ದರು ಅವಾಗ. ಈಗ ಅವರು ಟಾಟಾ ತೊಗೊಂಡಿದ್ದಾರೆ. ಬಟ್ ಅವಾಗ ನಾ ಅಲ್ಲಿ ಅವರ ವರ್ಕ್ಶಾಪಲ್ಲಿ ದಿನನಿತ್ಯ ಒಂದು 2.5 ತಾಸು ಟ್ರಕ್ ಬುಡಕ್ಕೆ, ಬಸ್ ಬುಡಕ್ಕೆ ಕೆಲಸ ಮಾಡ್ತಿದ್ದೆ ನಾನು. ನಿಮ್ಮಲ್ಲೇ ವೆಹಿಕಲ್ ಅಂದ್ರೆ ನಮ್ಮಲ್ಲಿ ಆದ್ರೆ ಅದು ಸ್ಟ್ರಿಕ್ಟ್ ಡಿಸಿಪ್ಲಿನ್ ಆಗಲ್ಲ, ನಮ್ಮ ಓನರ್ ಮಗ ಅಂತೇಳಿ. ಅದಕ್ಕೆ ಹೊರಗಡೆ ಹೋಗಿ ಆ ವರ್ಕ್ಶಾಪಲ್ಲಿ ಕೆಲಸ ಕಲ್ತಿದ್ದು. ಅಂದರೆ ಕೆಲಸ ಮಾಡೋ ಥರನೇ, ವರ್ಕರ್ ಥರ, ಮೆಕ್ಯಾನಿಕಲ್ ಡ್ರೆಸ್ ಹಾಕೊಂಡು ವರ್ಕರ್ ಥರ. ನೀವು ಬಂದಾಗಲೇ ಅಷ್ಟೊತ್ತಾಗಲೇ ನಿಮಗೆ ರೆಡಿ ಇಟ್ಟಿದ್ರ ಸರ್ ಸಾಹೇಬ್ರ, ಅಥವಾ ನಿಮ್ಮಿಂದ ಎಷ್ಟು ಅನುಕೂಲಗಳಾಯ್ತು ಸರ್? ಅಂದ್ರೆ ನೀವು ಅವ್ರ ಇಂಟರ್ವ್ಯೂಲಿ ಕವರ್ ಮಾಡಿರ್ಬೋದು, ಗೊತ್ತಿಲ್ಲ. ಬಟ್ ಅವರು ಸಾಕಷ್ಟು ಇವೆಂಟ್ಸಲ್ಲಿ, ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ. ಅಂದ್ರೆ ಹಿಂಗೆ ಅಂದ್ರೆ ಅವ್ರು ಹೇಳಿದ್ದು, ಅಂದ್ರೆ ನನ್ನ ಮಗ ಜಾಯ್ನ್ ಆದ್ಮೇಲೆ ನಮ್ಮದು ಸ್ಪೀಡ್ ಆ್ಯಂಡ್ ಗ್ರೋತ್ ಡಬಲ್ ಆಗಿದೆ ಅಂತಂತೇಳಿ ಕಂಪ್ನಿದು. ಸೊ ಅಂದ್ರೆ ಅವಾಗ ಅವರಿಗೆ ನಾವು ಅಂದ್ರೆ ಒಬ್ಬರೇ, ಅಫ್ಕೋರ್ಸ್ ಇಟ್ಸ್ ಅ ಟೀಮ್ ವರ್ಕ್. ಈಗ ನಮ್ದು ಎಂಟೈರ್ ಟೀಮ್ ಇವತ್ತೇನು ಅದು ಯಾವುದೋ ಡಿಪಾರ್ಟ್ಮೆಂಟ್ ಇರ್ಬೋದು, ಒಂದು ಟೀಮ್ ವರ್ಕ್ ಅಂತ ಹೇಳ್ಬೋದು. ಸೊ ಆ ಟೀಮ್ ಇರೋದ್ರಿಂದ ಇಷ್ಟೆಲ್ಲ ಸ್ಮೂತಾಗಿ ನಡೀತಾ ಇದೆ. ಬಟ್ ಆ್ಯಸ್ ಅ ಫ್ರಮ್ ದ ಫ್ಯಾಮಿಲಿ ಸೈಡ್ ಅಂದ್ರೆ ಅವ್ರು ಅವಾಗ ಒಬ್ಬರೇ. ಸೊ ನಾವೊಂದು ಆ್ಯಡ್ ಆದ್ಮ್ಯಾಗ ಏನಾಯಿತು, 91ರಿಂದ ತಿಂಗಳದಾಗ 15 ದಿವಸ ಅವ್ರ ಟೂರ್, 15 ದಿವಸ ನನ್ನ ಟೂರ್. ಒಬ್ಬರೇ ನಾವು ಹುಬ್ಳಿಯಲ್ಲಿ ಇರೋದು ಹೆಡ್ ಕ್ವಾರ್ಟ್ರಲ್ಲಿ. ಇವತ್ತಿಗೂ ಹಂಗೆ ಇದೆ. ಈಗ ಅವರು ಒಂದು 10-12 ದಿವಸ ಟೂರ್ ಇರುತ್ತೆ ಅವ್ರ ತಿಂಗಳಲ್ಲಿ, ಫಾದರು. ನಂದು ಒಂದು 17-18 ದಿವಸ ಆಗುತ್ತೆ ಟೂರಿಂಗ್. ಈಗ ಅವರೊಟ್ಟಿಗೆ ನನ್ನ ಮಗ ಹೋಗಿರ್ತಾನೆ, ಶಿವ, ಫಾದರ್ ಒಟ್ಟಿಗೆ. 3ನೇ ತಲೆಮಾರು. ಹಾಂ, 3rd ಜನರೇಷನ್. ಚಾಲೆಂಜಸ್ ಅಂತಂದ್ರೆ ಇದು ಎಲ್ಲ ಏನಂದ್ರೆ ಇದನ್ನು ಸ್ಮೂತ್ ರನ್, ಯಾಕಂದ್ರೆ ಇದು ಬರೀ ಕಾಂಪ್ಲಿಕೇಟೆಡ್ ಬಿಸ್ನೆಸ್. ಈಗ ಒಂದು ಎಕ್ಸಾಂಪಲ್, ಉದಾಹರಣೆ ಹೇಳ್ಬೇಕಾದ್ರೆ, ಇದು ಒಂದು ಚೇರ್ ಈಗ ನೀವು ಮೈಸೂರಿಂದ ನೀವು ಇಲ್ಲಿಂದ ಮುಂಬೈ ಕಳಿಸ್ಬೇಕು ಅಂತಂದ್ರೆ ಅದು ಸೇಫಾಗಿ ಹೋಗ್ಬೇಕು, ಇನ್ ಟೈಮ್ ಹೋಗ್ಬೇಕು, ಒಳ್ಳೆ ಸರ್ವಿಸ್ ಕೊಡಬೇಕು, ಕಾಸ್ಟ್ ನೋಡ್ಬೇಕು, ಡ್ಯಾಮೇಜ್ ಆಗಬಾರ್ದು. ಉದಾಹರಣೆ ಅದರ ಎಷ್ಟು ಪ್ರೊಸೆಸ್ ಇದೆ ಅದು. ಸೊ ಅದು ಈಗ ಅದರೊಳಗೆ ಹಮಾಲಿ ಬರ್ತಾರೆ, ಅಂದ್ರೆ ಅವ್ರು ಅದನ್ನು ನೀಟಾಗಿ ಇಡ್ಬೇಕು. ಹಂಗೆ ನಾವು ದಿನನಿತ್ಯ ನೋಡಿದಾಗ VRLಲ್ಲಿ ಸುಮಾರು ಒಂದು
11,000ಕ್ಕೂ ಹೆಚ್ಚು ಮೆಟ್ರಿಕ್ ಟನ್ ಪಾರ್ಸಲ್ ಬುಕ್ ಆಗುತ್ತೆ. ಅಂದ್ರೆ ಅದರೊಳಗೆ ಎಲ್ಲ ಥರದ ಪ್ರಾಡಕ್ಟ್ಸ್ ಬರ್ತಾವೆ. FMCG ಇರ್ಬೋದು, ನಿಮ್ಮ ಫರ್ನಿಚರ್ ಇರ್ಬೋದು, ಅಗರಬತ್ತಿ, ಫುಟ್ವೇರು, ಕ್ಲಾತು, ಮೆಡಿಸನ್ನು, ಈ ಥರ ಅಗ್ರಿಕಲ್ಚರ್ ಗೂಡ್ಸು, ಇಂಡಸ್ಟ್ರಿಯಲ್ ಗೂಡ್ಸು. ಹೀಗೆ ಚಾಲೆಂಜ್ ಅಂತ ಹೇಳಿದ್ದೀರಂದರೆ ಸರ್, ಅಷ್ಟಾಗಲಾಗಲೇ ತಂದೆಯವರು MP ಆಗಿದ್ದರು, BJPನಲ್ಲಿ ಭಾಳ ರೆಪ್ಯೂಟೆಡ್ ಇದ್ದಿದ್ರು, ಇಂಡಸ್ಟ್ರಿನಲ್ಲಿ ದೊಡ್ಡದಾಗಿದ್ದರು. ಈಗ ಅಂಥವ್ರ ಮಗ ಸಮಾಜ ನೋಡ್ತಿರ್ತದಲ್ಲ ಸರ್, ಆಗ ನಿಮ್ಗೆ ಏನು ಅನ್ನಿಸ್ತಾ ಇತ್ತು? ಖುಷಿ ಅನ್ನಿಸ್ತಾ ಇತ್ತಾ, ಮುಜುಗರ ಅನ್ನಿಸ್ತಾ ಇತ್ತು? ಇಲ್ಲ, ಮುಜುಗರ ಖುಷಿ ಅನ್ನಿಸ್ತಾ ಇತ್ತು. ಆಮೇಲೆ ನಮಗೂ ಅಂದರೆ ಇಂಟ್ರೆಸ್ಟ್ ಇರ್ಬೇಕು, ಅದು ಅಂದ್ರೆ ಬಿಸ್ನೆಸ್ ಮಾಡ್ಲಿಕ್ಕೆ ಅಂದ್ರೆ ಪ್ಯಾಷನ್ ಅಂತೀವಲ್ಲ ನಾವು, ಪ್ಯಾಷನ್. ಸೊ ಆ ಪ್ಯಾಷನ್ ಇರಬೇಕು ಒಂದು. ನೀವು ಅಂದ್ರೆ ನಾವು ಏನೋ ಮಾಡಬೇಕು, ನಾವು ಇನ್ವಾಲ್ವ್ ಆಗಿ ಅದ್ರೊಳಗೆ ಇನ್ವಾಲ್ವ್ ಆದ್ರೆ ನಮಗದು ಅರ್ಥ ಆಗುತ್ತೆ. ಮುಂದೆ ನೀವು ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೋದು, ಅದನ್ನು ಮತ್ತೆ ದೊಡ್ಡದಾಗಿ ಬೆಳೆಸ್ಬೋದು. ಹಾಗೆ ಸರ್, ಟ್ರಾನ್ಸ್ಪೋರ್ಟು ಮತ್ತು ಮೀಡಿಯಾನ ನೀವು ಕೈಗೆತ್ಕೊಂಡ್ರಿ ಸರ್. ರಾಜಕಾರಣ ಯಾಕೆ ಸರ್ ಕೈಗೆತ್ಕೊಳ್ಳಿಲ್ಲ ತಂದೆಯವ್ರನ್ನ? ಯಾರು? ನಾನು? ನೀವು ರಾಜಕಾರಣ ಇಲ್ಲಿ ಇದು ಬಿಸ್ನೆಸ್ ಎಕ್ಸ್ಪಾನ್ಷನ್ ಪ್ಲಸ್ ಅವರ ಪಾಲಿಟಿಕ್ಸ್ ಬಿಟ್ಟು ಹೊರಗೆ ಬಂದರು. ಸೊ ಮತ್ತು ಅದರಲ್ಲಿ ಆಮೇಲೆ ನಾವು ಈಗ ನಮಗೆ ಅವ್ರು ಬಂದಿದ್ದು 2004 2005 ಆ ಹೊತ್ತಿಗೆ ಹೊರಗೆ ಬಂದಿದ್ದು. ಹೊರಗೆ ಬಂದರು. ಆಮೇಲೆ ಅವಾಗ ನಮ್ಮ 2006ರಲ್ಲಿ ನಿಮಗೂ ಗೊತ್ತು, ಅವಾಗ ನಮ್ಮದು ಮೊದಲಿನ ಪತ್ರಿಕೆ ಮಾರೋ ಪರಿಸ್ಥಿತಿ ಬಂತು. ಮತ್ತು ಮುಂದೆ 5 ವರ್ಷ ಬಿಟ್ಟು ಮತ್ತೆ ಚಾಲೆಂಜ್ ತೊಗೊಂಡು ಮತ್ತೆ ಪುನಃ ಮಾಡಿ ವಿಜಯವಾಣಿ ನಂಬರ್ 1 ಮಾಡಿದ್ವಿ. ಸೊ ಅಫ್ಕೋರ್ಸ್ ಅದಕ್ಕೆಲ್ಲ ಅಗೇನ್ ಟೀಮ್ ವರ್ಕು ಮತ್ತು ಓದುಗರ ಅಂದ್ರೆ ಅದೊಂದು ಬೆಂಬಲ ಇತ್ತು, ಒಂದು ಸಪೋರ್ಟ್ ಇತ್ತು. ಒಳ್ಳೆಯದಾಗಿ ಆಯಿತು. ಈ ಪ್ರೊಸೆಸ್ಸಲ್ಲಿ ನಮ್ಮದು IPO ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್, ಶೇರ್ಸ್ ಲಾಂಚ್ ಮಾಡ್ತಾಯಿದ್ವಿ ಲಾಜಿಸ್ಟಿಕ್ಸದ್ದು. ಸೊ ಅದಕ್ಕೆ ಫೋಕಸ್ ಇತ್ತು ನಮ್ಮದು. ಫ್ರಮ್ ಹಿಂದಿನ ಪತ್ರಿಕೆ ಇದ್ದಾಗ ಅತಿ ಹೆಚ್ಚು ಪ್ರೆಜರ್ ತೊಗೊಂಡವ್ರು ನೀವು ಸರ್. ಹೆಚ್ಚು ಕಡಿಮೆ ನಿಮ್ಮ ಆರೋಗ್ಯನೂ ಭಾಳ ಕೆಟ್ಟ ಪರಿಸ್ಥಿತಿಲಿ ಬಂತು ಅದನ್ನು ಮಾರುವ ಸಂದರ್ಭದಲ್ಲಿ. ಅಷ್ಟೆಲ್ಲ ತೊಂದರೆ ಆದಾಗಲೂ ಮತ್ತೆ ಪತ್ರಿಕೆ ಮಾಡಬೇಕು ಅನ್ನೋ ಚಾಲೆಂಜ್ ಆಗ್ಬೋದು. ಅದು ಅವಾಗ ಏನೋ ಒಟ್ಟು ಒಂದು ಕಾರಣಕ್ಕೆ ಆಯ್ತು, ಅದು ಆಗಿ ಹೋಗ್ಬಿಡ್ತದೆ. ಅಂದ್ರೆ ಸೇಲ್ ಮಾಡೋ ಪರಿಸ್ಥಿತಿ ಬಂತು, ಸೇಲ್ ಮಾಡಿ. ಬಟ್ ನಂತರ ಅದು ಒಂದು ಒಟ್ಟು ಒಂದು ನಮಗೆ ಮೊದಲಿಂದ ಒಂದು ಮೀಡಿಯಲ್ಲಿ ಇರ್ಬೇಕಂತ ಇತ್ತು. ಮತ್ತು ಅದು 5 ವರ್ಷ ಲಾಕಿನ್ ಇರೋದಕ್ಕೆ ಅದು ನಾವು ಮಾಡೋಕ್ಕಾಗ್ತಿದ್ದಿಲ್ಲ. ಮತ್ತು ಕೆಲವೊಂದು ವಿಷಯಗಳು ನಿಮಗೂ ಗೊತ್ತಿದೆ, ಅವ್ರು ಹೇಗೆ ನಾವು ಅಲ್ಲಿ ಏನೇನಾಯ್ತು ಅಂತೇಳಿ ನಾವು ಪುನಃ ಅದನ್ನು ಕೇಳಿದಾಗ. ಬಟ್ ಅದನ್ನು ಒಂದು ಚಾಲೆಂಜಾಗಿ ತೊಗೊಂಡು ಮೊದಲನೇ ಪತ್ರಿಕೆನ ಮಾಡಿದಾಗ ನಮಗೆ ನಂಬರ್ 1 ಮಾಡಲಿಕ್ಕೆ 40 ತಿಂಗಳು ತೊಗೊಂತು. ವಿಜಯವಾಣಿ ನಾವು ನಂಬರ್ 1 ಮಾಡಲಿಕ್ಕೆ ನಮಗೆ ಕೇವಲ 20 ತಿಂಗಳು, 20 ಮಂತ್ಸಲ್ಲಿ ನಂಬರ್ 1 ಮಾಡಿದ್ವಿ. ಪ್ರೆಷರ್ ತೊಗೊಳ್ಬೇಕಾಗತ್ತೆ. ಪ್ರೆಷರ್, ವರ್ಕ್ ಲೋಡು, ಟ್ರಾವೆಲಿಂಗು, ರಿಸ್ಕು ಎಲ್ಲ ಪಾರ್ಟ್ ಆಫ್ ದಿ ಇದು. ಇಲ್ಲಾಂದ್ರೆ ಅಚೀವ್ ಮಾಡೋಕ್ಕಾಗಲ್ಲ. ನಿಮ್ಮ ಅಪ್ರಿಷಿಯೇಟ್ ಮಾಡಬೇಕು, ಅಭಿನಂದಿಸ್ಬೇಕಾಗಿರೋದು ಯಾಕೆ ಅಂದರೆ ಸರ್, ಅಷ್ಟೆಲ್ಲ ಪ್ರೆಷರ್ ನಡುವೆ ಮುಚ್ಚಿಬಿಡ್ಬೇಕಾಗಿತ್ತು. ಆದರೆ ಎಂಪ್ಲಾಯ್ಗಳು ಎಸ್ಟಾಬ್ಲಿಷ್ಮೆಂಟು ಕ್ಲೋಸ್ ಆಗಬಾರ್ದು ಅಂತ ಅದನ್ನು ಬೇರೆಯವ್ರಿಗೆ ವಹಿಸಿ ಅದು ಮುಂದುವರಿ ಹಾಗೆ ಮಾಡಿದ್ರಿ ಸರ್. ಕಡೆಗೆ ನೀವು ಯಾವುದನ್ನು ಎಸ್ಟಾಬ್ಲಿಷ್ಮೆಂಟ್ ಬೆಳೆಸಿದ್ರಿ ಅದ್ರ ವಿರುದ್ಧನೇ ನೀವು ಇನ್ನೊಂದು ಪತ್ರಿಕೆ ಕಟ್ಟಬೇಕಾಯ್ತು. ಈ ಹಂತದಲ್ಲಿ ನಿಮ್ಮ ಹೋರಾಟ ಹೇಗಿತ್ತು? ಭಾಳ ಚಾಲೆಂಜ್ ಇತ್ತು. ಭಾಳಷ್ಟು ಎಲ್ಲ ಅಂದ್ರೆ 5 ಇಯರ್ ಲಾಕಿನ್ ಇರುವಾಗ ಅಂದರೆ ಏನೂ ನಮಗೆ ಮಾಡೋಂಗಿಲ್ಲ. ಅದು ಲಾಕಿನ್ ಮುಗಿದ ನಂತರ ನಾವು ಎಲ್ಲ ಮಷಿನ್ ಆರ್ಡ್ರ್ ಕೊಟ್ವಿ. ಆಮೇಲೆ ಜನ ರಿಕ್ರೂಟ್ಮೆಂಟ್ ಶುರು ಮಾಡಿದ್ವಿ. ಆಮೇಲೆ ಭಾಳಷ್ಟು ಜನ ಹೇಳಿದ್ರೆ, ನೀವು ಕಟ್ಟಿದ್ದ ಪತ್ರಿಕೆ ವಿರುದ್ಧ ನೀವು ಮಾಡ್ತಾಯಿದ್ದೀರಿ, ನೀವು ಸಕ್ಸಸ್ ಆಗೋಲ್ಲ, ನೀವು ಮತ್ತೆ ಮುಚ್ಕೊಂಡು ಹೋಗ್ತೀರಿ, ಬಂದ್ ಮಾಡ್ತೀರಿ, ಹೀಗೆಲ್ಲ ನೆಗೆಟಿವ್. ಬಟ್ ಎಲ್ಲೇ ಒಂದು ಕಾನ್ಫಿಡೆನ್ಸ್ ಇತ್ತು, ಅಂದರೆ ಒಂದೇನೋ ಆಗ್ಬಿಡ್ತು ಎಲ್ಲ ಆಗ್ತವೆ ಅಂತಲೂ ಮಾಡೇ ತಿರ್ತೀವಿ ಅಂತೇಳಿ ಅದು ಒಂದು ಕಾನ್ಫಿಡೆನ್ಸ್ ಇತ್ತು. ಆ ಒಂದು ಮತ್ತು ಡೆಫಿನೆಟಾಗಿ ಒಂದು ಜನರ ಒಂದು ಬೆಂಬಲ ಸಿಗುತ್ತನ್ನೋ ಒಂದು ನಮಗೊಂದು ಹೋಪ್ಸ್ ಇತ್ತು. ಆಮೇಲೆ ಒಳ್ಳೆ ಎಡಿಟೋರಿಯಲ್, ಟೀಮ್ ವರ್ಕ್, ಎಲ್ಲ ಡಿಪಾರ್ಟ್ಮೆಂಟ್ಸು. ಸೊ ಅದೊಂದು ನಾನು ಅದನ್ನೇ ಕೇಳಿದ್ದು, ತಂದೆಯವ್ರದ್ದು ಅಂತ ಯಾಕೆ ಕೇಳಿದೆ ಅಂದರೆ ಸರ್, ನೆಕ್ಸ್ಟ್ ಜನ್ರೇಷನ್ ಬಂದಾಗ ಎಂಪ್ಲಾಯೀಸ್ ಆಗಲಿ, ಹೊರಗಡೆ ಡೀಲರ್ಗಳಾಗಲಿ ಕಂಪೇರ್ ಮಾಡೋಕ್ಕೆ ಶುರು ಮಾಡ್ತಾರೆ ಸರ್. ನಿಮ್ಮ ವಿಷಯ ಕಂಟಿನ್ಯೂಷನ್ ಬಂದಾಗ ಹಂಗೆ ಅನ್ನಿಸ್ಲಿಲ್ಲ ಜನಕ್ಕೆ, ನಿಮ್ಮ ತಂದೆಯವ್ರದ್ದೇ ಮುಂದುವರೆದಂಗೆ ಆಯಿತು. ಈ ಟೆಕ್ನಾಲಜಿಯ ವಿಷಯ ಬಂದಾಗ ಸರ್, ನೀವು ಅವ್ರಿಗಿಂತ ಫಾರ್ವರ್ಡ್ ಇದ್ರಿ, ಟೆಕ್ನಾಲಜಿನ ಬೇಗ ಅಕ್ಸೆಪ್ಟ್ ಮಾಡಿದ್ರಿ ಸರ್. ಆ ಬದಲಾವಣೆಗಳನ್ನು ಟ್ರಾನ್ಸ್ಪೋರ್ಟೇಷನ್ನಲ್ಲಿ ಹೆಂಗೆ ಅಕ್ಸೆಪ್ಟ್ ಮಾಡೋದು? ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವು ಈಗ ಏನು ನಾವು ಫಾಸ್ಟ್ಯಾಗ್ ಅಂತೇಳಿ ನಾವು ಈಗ ಟೋಲಲ್ಲಿ ಹೋಗ್ತಿರಲ್ಲ, ನೀವು ಕಾರಿಗೆ ಹಾಕಿರ್ತಾರೆ, ಟ್ರಕ್, ಬಸ್ ಎಲ್ಲ ಈಗೆಲ್ಲ ಕಾಮನ್ ಆಗಿಬಿಟ್ಟಿದೆ. ಬಟ್ ಸ್ಟಾರ್ಟಿಂಗ್ ಅವಾಗ ಬಂದಾಗದು ಯಾರಿಗೂ ಭಾರಿ ಅಂದ್ರೆ ಅಗದಿ ಒಂದು ವಿಚಿತ್ರ ಅನಿಸ್ತಿತ್ತು, ಹೀಗೂ ಆಗುತ್ತಾ ಅಂತೇಳಿ.
ಸೊ ನಾವು ವಿ ಆರ್ ಎಲ್ ನಾವು ಫಸ್ಟ್ ಕಂಪ್ನಿ ಭಾರತದಲ್ಲಿ ಅದನ್ನ ಒಂದು ಇಂಪ್ಲಿಮೆಂಟ್ ಮಾಡೋಕೆ ಫಸ್ಟ್ ಅವಾಗ ಫಾಸ್ಟಾಗಿ. ಸೊ ನಾವು ಐ ಸಿ ಸಿ ಐ ಬ್ಯಾಂಕ್ ಜೊತೆಗೆ ನಮ್ದು ಟೈಪ್ ಇದೆ. ನಮ್ದು ಪರ್ ಡೇ ಬರೀ ಟೋಲ್ ಟ್ಯಾಕ್ಸ್ ಒಂದು 20 ಲಕ್ಷಕ್ಕೆ ಹೆಚ್ಚಾಗುತ್ತೆ ನಮ್ದು ಅಂದ್ರೆ ಇವತ್ತಿನ ದಿವಸ ಅಂದ್ರೆ 6,000 ಟ್ರಕ್ಕಿಗೆ ಹೋಲಿಸಿದಾಗ. ಸೊ ಒಂದು ಇದು ಎಕ್ಸಾಂಪಲ್ ಹೇಳತ್ತಿದ್ದ.